ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ನವ್ಯ ಸಾಹಿತ್ಯದ ಬೆಳವಣಿಗೆಯ ಬಗ್ಗೆ ಪ್ರಮುಖವಾಗಿರುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆಂಗ್ಲ ಸಾಹಿತ್ಯದ ಮಾಡ್ರನಿಸಮ್ಗೆ ಸಂವಾದಿಯಾಗಿ ನಮ್ಮ ಕನ್ನಡದಲ್ಲಿ ನವ್ಯ ಸಾಹಿತ್ಯ ಉಗಮ ಆಗುತ್ತೆ. ಮಾಡ್ರನಿಸಮ್ ನವೋದಯದ ನಂತರದ ಅಂದರೆ ನಿಯೋ ಕ್ಲಾಸಿಕಲ್ ಅಥವಾ ನವೋದಯೋತ್ತರ ಸಾಹಿತ್ಯ ಅಂತಲೂ ಕೂಡ ಇದನ್ನು ಕರೀತಾರೆ. ನೋಡಿ, ಕನ್ಫ್ಯೂಸ್ ಆಗಬೇಡಿ. ಪ್ರಗತಿಶೀಲ ಸಾಹಿತ್ಯ ಆದ್ಮೇಲೆ ಬಂದಿರುವಂಥದ್ದು ನವ್ಯ ಸಾಹಿತ್ಯ. ಆದರೆ ಇಲ್ಲಿ ನವೋದಯೋತ್ತರ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಹೆಸರು ಮಾಡ್ರನಿಸಮ್ ಅಲ್ವಾ. ಮಾಡ್ರನಿಸಮ್ ಇದಕ್ಕೆ ನವೋದಯ ಪರ್ಫೆಕ್ಟ್ ಆಗಿರುವಂತಹ ಪದ ಬಳಕೆ ಮಾಡಬೇಕಾಗಿತ್ತು. ಆದರೆ ರೊಮ್ಯಾಂಟಿಸಿಸಮ್ಗೆ ನಾವು ಆಲ್ರೆಡಿ ನವೋದಯ ತಗೊಂಡಾಗ್ಬಿಟ್ಟಿತ್ತು. ಹಾಗಾಗಿ ನವ್ಯತೆ ಅನ್ನೋ ಹೊಸ ಪದವನ್ನು ಇಲ್ಲಿ ನಮಗೆ ಗೋಕಾಕರು ಕೊಡ್ತಾರೆ. ಈ ಹೊಸತನ ನಮ್ಮಲ್ಲೇ ಉಟ್ಕೊಂಡಿತ್ತಾ? ಇಲ್ಲ, ಇದು ಕೂಡ ಪಾಶ್ಚಿಮಾತ್ಯರ ಸಂಪರ್ಕದಿಂದಲೇ ಉಟ್ಕೊಂಡಿರುವಂಥದ್ದು. ಇಂಗ್ಲಿಷ್ ಸಾಹಿತ್ಯದಲ್ಲಿ ಈಗ ಆಲ್ರೆಡಿ 1880ರಿಂದ 1950ರವರೆಗಿನ ಈ ಅವಧಿಯನ್ನು ನವ್ಯ ಸಾಹಿತ್ಯ ಅಂತ ಸಿರಿಲ್ ಅವರು ಗುರುತಿಸ್ತಾರೆ. ನಮ್ಮಲ್ಲಿ ನವ್ಯ, ಅವರಲ್ಲಿ ಮಾಡ್ರನಿಸಮ್ ಅಂತ ಅನ್ನೋದು ನೆನಪಿರಲಿ. ನೋಡಿ, ಇದನ್ನ ಸಿರಿಲ್ ಅವರು ಗುರುತಿಸ್ತಾರೆ. ಈ ಒಂದು ಕಾಲಘಟ್ಟವನ್ನು ಅಲ್ಲಿ ಕೊನೆ ಆಗ್ತಾ ಇತ್ತು, ನಮ್ಮಲ್ಲಿ ಹೊಸದಾಗಿ ಹುಟ್ಕೊತಾ ಇತ್ತು. 1950ರಿಂದ 1975ರವರೆಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನವ್ಯ ಸಾಹಿತ್ಯದ ಕಾಲಘಟ್ಟ ಅಂತ ಗುರುತಿಸ್ತೀವಿ. ಸರಿಸುಮಾರು 25 ವರ್ಷಗಳ ಅವಧಿ ಈ ನವ್ಯದ್ದು ಅಂತ ಹೇಳ್ಬೋದು. ನವ್ಯತೆ ಅನ್ನೋ ಪದ ಮೊದಲಿಗೆ ಫ್ರಾನ್ಸ್ನಲ್ಲಿ ಬಳಕೆಗೆ ಬರುತ್ತೆ. ಇದನ್ನು ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಹೊಸ ಪ್ರಜ್ಞೆಯಾಗಿ ಒಂದು ಮನಸ್ಥಿತಿಯ ಪ್ರತೀಕವಾಗಿ ಬಳಕೆಗೆ ತಗೊಂಡ್ಬರ್ತಾರೆ. ಎಲ್ಲಿ? ಪಾಶ್ಚಾತ್ಯರಲ್ಲಿ. ಇನ್ನು ನಮ್ಮಲ್ಲಿ ಇದನ್ನು ಪರಿಚಯ ಮಾಡಿದೆ ಗೋಕಾಕರು. ಎಲ್ಲಿ ಅಂತಂದರೆ, ಮುಂಬೈಯಲ್ಲಿ 1950ರಲ್ಲಿ ನಡೆದಿರುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಗೋಕಾಕರು ಮಾಡಿರುವಂಥ ಒಂದು ಭಾಷಣದಲ್ಲಿ ನವ್ಯದ ರೂಪುರೇಷೆಯ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾತಾಡ್ತಾರೆ. ನೋಡಿ, ನಮಗೆ ಇಲ್ಲೊಂದು ಪ್ರಶ್ನೆ ಉಂಟಾಗುತ್ತೆ. ನವ್ಯ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಬಳಕೆ ಮಾಡಿದ್ದು ಯಾರು ಅಂತಂದರೆ ಅದು ಗೋಕಾಕರು ಅವ್ರು ಮಾಡಿರುವಂಥ ಭಾಷಣದಲ್ಲಿ. ಇನ್ನು ನವ್ಯದ ಹರಿಕಾರ ಅಂತ ಕರೆಸ್ಕೊಳ್ಳೋ ಅಡಿಗರು 1952ರಲ್ಲಿ ಪ್ರಕಟವಾಗಿರುವಂತಹ ನಡೆದು ಬಂದ ದಾರಿ ಆ ಒಂದು ಕೃತಿಯ ಮುನ್ನುಡಿಯಲ್ಲಿ 20ನೇ ಶತಮಾನದ ಕಾವ್ಯ ಈಗ ಹೊಸ ದಿಕ್ಕಿಗೆ ತಿರುಗಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುವ ತನಕ ಇದ್ದ ವಾತಾವರಣ ಈಗ ಪರಿವರ್ತನೆಗೊಂಡಿದೆ ಅಂತ ಹೇಳ್ಕೊತಾರೆ. ಈ ಒಂದು ಸ್ಟೇಟ್ಮೆಂಟ್ ಸಂಪೂರ್ಣವಾಗಿ ವಿಡಿಯೋ ನೋಡಾದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಆ ವಾತಾವರಣ ಪರಿವರ್ತನೆಗೊಂಡಿತ್ತು ನವ್ಯ ಸಾಹಿತ್ಯ ಕಾಲಘಟ್ಟದಲ್ಲಿ ಅಂತ. ಸರಿ, ಈಗ ನವ್ಯ ಸಾಹಿತ್ಯದ ಹರಿಕಾರರು ಅಂತ ಅಡಿಗರನ್ನು ಕರಿತೀವಿ. ನವ್ಯ ಅನ್ನೋ ಒಂದು ಪದವನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿದ್ದು ಕನ್ನಡದಲ್ಲಿ ಗೋಕಾಕರು, ವಿಕೃ ಗೋಕಾಕ್ರವರು. ನವ್ಯ ಸಾಹಿತ್ಯ ಇದ್ಕಿದಂಗೆ ಹುಟ್ಕೊಂಡ್ಲಿಲ್ಲ, ಇದು ಕೂಡ ಚಳುವಳಿ ಆಯಿತು. ಈ ನವ್ಯ ಸಾಹಿತ್ಯ ಚಳುವಳಿಯ ಪ್ರಮುಖ ಕೇಂದ್ರ ಪ್ಯಾರಿಸ್ ಆಗಿರುತ್ತೆ. ಅಲ್ಲಿ ಅನೇಕ ಚಳುವಳಿಗಳು ನಡೀತವೆ. ಪ್ರತಿಮಾವಾದ ಇರ್ಬೋದು, ಪರಿಣಾಮೋತ್ತರವಾದ ಆಗಿರ್ಬೋದು, ಸಂಕೇತವಾದ ಚಳುವಳಿ ಇರ್ಬೋದು, ಈ ಥರ ತುಂಬ ಚಳುವಳಿಗಳಲ್ಲಿ ನಡೀತಾ ಇರ್ತವೆ. ಈ ಎಲ್ಲ ಚಳುವಳಿಗಳು ಒಂದೇ ರೀತಿಯಾದಂಥ ಆಶಯವನ್ನು ಇಟ್ಕೊಂಡು ಮುಂದುವರಿತಾ ಇದ್ವು. ಈ ಚಳುವಳಿಗಳಲ್ಲಿ ಮುಖ್ಯವಾಗಿರುವಂಥ ಚಳುವಳಿನೇ ನವ್ಯ ಚಳುವಳಿ. ಹಾಗಾಗಿ ಈ ಚಳುವಳಿಯನ್ನು ಚಳುವಳಿಗಳ ಚಳುವಳಿ ಅಂತ ಕರೀತಾರೆ. ಯಾರು? ಮ್ಯಾಲ್ಕರಿ ಬ್ರ್ಯಾಂಡ್ಬರಿ ಅವರು. ನವ್ಯ ಚಳುವಳಿಯನ್ನು ಮ್ಯಾಲ್ಕರಿ ಬ್ರ್ಯಾಂಡ್ಬರಿ ಅವರು ಚಳುವಳಿಗಳ ಚಳುವಳಿ ಅಂತ ಕರೀತಾರೆ. ಇಷ್ಟಕ್ಕೂ ಇಂಥ ಚಳುವಳಿ ಯಾಕೆ ನಡೀತು? 1920ರಲ್ಲಿ ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಉಂಟಾಗಿರುವಂತಹ ಈ ಮಾಡರ್ನಿಸಮ್ಗೆ ಪ್ರಮುಖವಾಗಿರುವಂತಹ ಕಾರಣ ಏನು ಅಂದರೆ, 1ನೇ ಮಹಾಯುದ್ಧದಿಂದ ಬೆಂದಿರುವಂತಹ ಜನರ ದುಸ್ಥಿತಿ, ಅವರ ಮಾನಸಿಕ ಅಶಾಂತಿ, ನಿರಾಶೆ, ಖಿನ್ನತೆ, ಆ ಜಂಜಾಟದ ಜೀವನ. ಇಂತಹ ವಾತಾವರಣದಲ್ಲಿ ಟಿ.ಎಸ್. ಏಲಿಯಟ್ ಅವರು, ಆ್ಯಡನ್ ಅವರು, ಲಾರೆನ್ಸ್ ಅವರು, ಹ್ಯೂಮು ಮುಂತಾದ ಕವಿಗಳೆಲ್ಲ ಏನು ಮಾಡ್ತಾರೆ, ಕಾವ್ಯದ ಅಭಿವ್ಯಕ್ತಿ ತಂತ್ರ ಧೋರಣೆಗಳಿಗೆ ಸಂಬಂಧಿಸಿದಂತೆ ವಿಭಿನ್ನ ನಿಲುವನ್ನು ಪ್ರತಿಪಾದಿಸಿ ಪ್ರತಿಮಾನಿಷ್ಠ ಆಂದೋಲನಕ್ಕೆ ನಾಂದಿಯನ್ನು ಹಾಡ್ತಾರೆ. ಈ ಆಂದೋಲನದ ಪರಿಣಾಮವೇ ಮಾಡರ್ನಿಸಮ್ ಅನ್ನೋ ಒಂದು ಹೊಸ ಪಂಥ ಉಗಮಕ್ಕೆ ಕಾರಣ ಆಗುತ್ತೆ. ಸರಿ, ಈ ಸಾಹಿತಿಗಳೆಲ್ಲ ಅದು ಯಾವ ಧೋರಣೆಯನ್ನು ಹೊಂದಿದ್ರು? ಯಾಕೆ ಹಿಂದಿನ ಸಾಹಿತ್ಯವನ್ನು ಅವರು ವಿರೋಧ ಮಾಡ್ತಾ ಇದ್ರು? 1-2-3 ಎಕ್ಸಾಂಪಲ್ ನೋಡೋದಾದರೆ, ಈ ಟಿ.ಇ. ಹ್ಯೂಮ್ ಅವರಿದ್ರಲ್ವ, ಅವರು ರೊಮ್ಯಾಂಟಿಕ್ ಕಾವ್ಯ ಮಾರ್ಗದ ವಿರುದ್ಧ ಧ್ವನಿಯನ್ನು ಎತ್ತುತ್ತಾರೆ. ಅಲ್ಲ, ನೀವು ಬರೀ ಕಲ್ಪನೆಯಲ್ಲೇ ಕವಿತೆಗಳನ್ನು ಬರೆದ್ರೆ ವಾಸ್ತವಿಕತೆಯನ್ನು ಯಾರು ಗಮನಿಸ್ತಾರೆ? ನೀವು ಬರೆದಿರುವಂಥ ಕವಿತೆಗಳಲ್ಲಿ ವಾಸ್ತವಿಕತೆ ಅನ್ನೋದೇ ಇಲ್ಲ ಅಂತ ಆ ರೊಮ್ಯಾಂಟಿಕ್ ಕವಿಗಳನ್ನು ಅವ್ರು ಬರೆದಿರುವಂತಹ ಸಾಹಿತ್ಯ ಕೃತಿಗಳನ್ನು ಕವಿತೆಗಳನ್ನು ಖಂಡಿಸ್ತಾರೆ ಹ್ಯೂಮ್ ಅವರು. ಇನ್ನು ಟಿ.ಎಸ್. ಏಲಿಯಟ್ ಅವರು ಅಷ್ಟೇ, ಸಾಹಿತ್ಯ ಕವಿಯ ವ್ಯಕ್ತಿತ್ವದ ಅಭಿವ್ಯಕ್ತಿ ಅಲ್ಲ, ಈ ಸಾಹಿತಿ ಎಂಥವನು ಅಂತ ಹೇಳೋದಕ್ಕೆ ಸಾಹಿತ್ಯ ಇರೋದಲ್ಲ, ಬದಲಾಗಿ ಕವಿಯ ಅನುಭವಗಳೇ ಕಾವ್ಯ ಆಗಬೇಕು ಅಂತಲೂ ಏನಿಲ್ಲ, ಆತ ಅನುಭವಿಸದಿದ್ದ ಸಂಗತಿಗಳು ಕೂಡ ಕಾವ್ಯ ಆಗಬಹುದು ಅಂತ ಟಿ.ಎಸ್. ಏಲಿಯಟ್ ಅವರು ವಾದ ಮಾಡ್ತಾರೆ. ಇವರಲ್ಲದೆ ಏಜ್ರಾ ಫೌಂಡ್ ಕೂಡ
ಕಾವ್ಯದಲ್ಲಿ ಬಳಕೆಯಾಗುವಂಥ ಪದ ಕೇವಲ ಅಲಂಕಾರಕ್ಕಾಗಿ ಅಷ್ಟೇ ಬಳಸಬಾರ್ದು. ಶ್ರೇಷ್ಠ ಸಾಹಿತ್ಯ ಅಂದರೆ ಅರ್ಥದಿಂದ ಪರಿಪೂರ್ಣವಾಗಿರುವಂಥ ಭಾಷೆ, ಅಂಥ ಪದಗಳನ್ನೇ ಕಾವ್ಯದಲ್ಲಿ ಬಳಕೆ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಇದೆಲ್ಲ ಬೆಳವಣಿಗೆ ನಡೆದಿರೋದು ಪಾಶ್ಚಿಮಾತ್ಯ ಸಾಹಿತ್ಯದಲ್ಲಿ. ಅವ್ರದ್ದೇ ದೇಶದಲ್ಲಿ ನಮ್ಮ ಭಾರತೀಯರು ಕೂಡ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು ಅಲ್ವಾ. ಇಂಗ್ಲೀಷ್ ಕಲ್ತಿರೋಂತಹ ಪ್ರೊಫೆಸರ್ಗಳಿಂದ ನಮ್ಮ ಕನ್ನಡದಲ್ಲಿ ನವ್ಯ ಪಂಥದ ಉಗಮ ಆಗುತ್ತೆ. ಅಲ್ಲಿ ಮುಕ್ತಾಯ ಹಂತಕ್ಕೆ ಬಂದ್ಬಿಟ್ಟಿತ್ತು. ಅಲ್ಲಿ ಏನು ಕಲ್ತ್ಕೊಂಡ್ಬಂದಿದ್ರೋ ನಮ್ಮಲ್ಲೂ ಕೂಡ ಅಂಥದ್ದೇ ಒಂದು ವಾತಾವರಣ ಸೃಷ್ಟಿಯಾಗಿತ್ತಲ್ವ. ಒಂದು ಹೊಸತನ ನಮ್ಮಲ್ಲೂ ಬೇಕು ಅಂತ ಈ ಇಂಗ್ಲೀಷ್ ಪ್ರೊಫೆಸರ್ಗಳೆಲ್ಲ ಸೇರಿಕೊಂಡು ಒಂದು ಹೊಸ ರೀತಿಯಾದಂತಹ ಒಂದು ಪಂಥವನ್ನು ಹುಟ್ಟಾಕ್ತಾರೆ. ಈ ಹೊಸ ಸಂದರ್ಭಕ್ಕೆ ತಕ್ಕನಾಗಿರುವಂಥ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳಲೇಬೇಕಾಗಿರುವಂಥ ಅಗತ್ಯವನ್ನು ಅಡಿಗರು ಮತ್ತು ಗೋಪಾಲರು ಮುಂಚೆನೇ ಕಂಡುಕೊಂಡು ಅದನ್ನು ಸ್ಪಷ್ಟವಾಗಿ ಅವರ ಬರಹದಲ್ಲಿ, ಭಾಷಣಗಳಲ್ಲಿ ಹೇಳಿದ್ದಾರೆ. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಇಂತಹ ಹೊಸ ರೀತಿಯ ಬರವಣಿಗೆಯ ಅಗತ್ಯತೆಯನ್ನು ಈ ಇಬ್ಬರು ಮಹಾನ್ ಕವಿಗಳು ಕಂಡುಕೊಂಡಿದ್ದಾರೆ ಅಂತಂದರೆ ಹೊಸ ಬಗೆಯ ಸಾಹಿತ್ಯವನ್ನು ಅವತ್ತಿನ ವಾತಾವರಣವೇ ಅಪೇಕ್ಷೆ ಪಡ್ತಾ ಇತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾಣ್ತಿದೆ. ಆದರೆ ಅಂಥ ವಾತಾವರಣ ಏನಿತ್ತು ನಮ್ಮ ಭಾರತದಲ್ಲಿ? 1947ರಲ್ಲಿ ದೇಶ ಸ್ವತಂತ್ರವಾಗುತ್ತಲ್ವಾ. ಸ್ವತಂತ್ರ ಸಿಗೋವರೆಗೂ ಇಡೀ ದೇಶ ಒಮ್ಮನಸ್ಸಿನಿಂದ ಹೋರಾಟ ಮಾಡ್ತಾ ಇತ್ತು. ನಮಗೆ ಒಂದು ಸಲ ಸ್ವತಂತ್ರ ಸಿಕ್ಬಿಟ್ರೆ ನಮ್ಮ ದೇಶದ ಇಡೀ ಸಮಸ್ಯೆ ಒಮ್ಮೆಗೆ ಪರಿಹಾರ ಆಗ್ಬಿಡುತ್ತೆ ಅಂತ ಎಲ್ಲರೂ ನಂಬ್ಕೊಂಡಿದ್ರು. ಆದರೆ ಅಲ್ಲಾಗಿದ್ದೇ ಬೇರೆ. ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ನಾವು ಮನುಜರು ಅನ್ನೋ ಉತ್ಸಾಹದ ಘೋಷಣೆ ಛಿದ್ರಗೊಂಡೋಯ್ತು. ಸ್ವತಂತ್ರ ಸಿಕ್ಕ ಬೆನ್ನಲ್ಲೇ ದೇಶ ಇಬ್ಬಾಗನೂ ಆಗೋಯ್ತು. ಈ ವಿಭಜನೆ ಸಂದರ್ಭದಲ್ಲಿ ರಕ್ತದ ಕೋಡಿನೇ ಹರಿತು. ನಾವು ನಿಜವಾಗ್ಲೂ ಮನುಷ್ಯರ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಕೇಳ್ಕೊಳ್ಳೋಂಥ ಮಟ್ಟಕ್ಕೆ ನಮ್ಮ ಭಾರತದ ಸ್ಥಿತಿ ಬಂದ್ಬಿಡ್ತು. 1945ರಲ್ಲಿ ಜಗತ್ತಿನ 2ನೇ ಮಹಾಯುದ್ಧ ಮುಗಿದಾಗ ಪಾಶ್ಚಾತ್ಯ ಜಗತ್ತು ಹೇಗೆ ಮನುಷ್ಯತ್ವದ ಮರು ವ್ಯಾಖ್ಯಾನ ಮಾಡಿಕೊಳ್ಳಬೇಕಾಯ್ತೋ ಹಾಗೆ ನಾವು ನಮ್ಮ ದೇಶದಲ್ಲಿ ನಡೆದಿರುವಂತಹ ಈ ಮಾರಣ ಹೋಮದ ಹಿನ್ನೆಲೆಯಲ್ಲಿ ಮನುಷ್ಯತ್ವದ ಮರು ವ್ಯಾಖ್ಯಾನ ಮಾಡಿಕೊಳ್ಳಲೇಬೇಕಾಗಿರುವಂಥ ಪರಿಸ್ಥಿತಿ ಬಂತು. ಸ್ವತಂತ್ರ ಬೇಕು ಅಂತ ಎಲ್ಲರೂ ಒಟ್ಟಾಗಿ ಯಾವ ರೀತಿ ಘೋಷಣೆಯನ್ನು ಕೂಗಿ ಬ್ರಿಟಿಷರನ್ನು ಹೊರಗಡೆ ಹಾಕಿದ್ರೋ ಅಂಥ ಒಂದು ಒಗ್ಗಟ್ಟು ಇವಾಗಿಲ್ಲ. ವ್ಯಕ್ತಿಯಲ್ಲಿರುವಂತಹ ರಾಕ್ಷಸತನ ಒಮ್ಮೆಲೇ ಪ್ರಕಟವಾಗ್ಬಿಡ್ತು. ನಾವೆಲ್ಲ ಭಾರತೀಯರು, ಭಾರತಾಂಬೆಯ ಮಕ್ಕಳು ಅನ್ನೋ ಒಂದು ಚೌಕಟ್ಟಲ್ಲಿ ಆವರೆಗೆ ಇದ್ದಿರೋಂಥ ಜನತೆ ನಾವು ಹಿಂದೂ, ನಾವು ಕ್ರೈಸ್ತರು, ನಾವು ಮುಸಲ್ಮಾನರು ಅಂತ ವಿವಿಧ ಧರ್ಮಗಳಾಗಿ ಸಿಡಿದು ಹೊರಗಡೆ ಬರ್ತಾರೆ. ಇಲ್ಲಿ ಸ್ಪಷ್ಟವಾಗಿ ಒಂದು ಅರ್ಥ ಆಗುತ್ತೆ. ಆದರ್ಶದ ಕನಸೇ ಬೇರೆ, ವಾಸ್ತವವೇ ಬೇರೆ. ಇಂಥ ಸಂದರ್ಭದಲ್ಲಿ ಈವರೆಗೆ ಸಮಾಜದ ಬಗೆಯೇ ಬರಿತಿದ್ದನ್ನು ಕೈಬಿಟ್ಟು ಸ್ವಾನುಭವದ ಹಿನ್ನೆಲೆಯಲ್ಲಿ ಮನುಷ್ಯನ ಅಂತರಂಗವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ನವ್ಯ ಸಾಹಿತ್ಯ ಸಂಕಲ್ಪವನ್ನು ಮಾಡುತ್ತೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಬಂದಿರುವಂತಹ ಪ್ರೊಫೆಸರ್ಗಳಿಂದ ನಮ್ಮ ಕನ್ನಡದಲ್ಲಿ ನವೀನವಾಗಿರುವಂತಹ ಸಾಹಿತ್ಯದ ಆರಂಭ ಆಗುತ್ತೆ. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದರೆ ಎಲ್ಲ ಸಮಸ್ಯೆಗಳಿಂದ ಮುಕ್ತವಾಗಿಬಿಡ್ತೀವಿ ನಾವು ಅಂತ ಅತಿಯಾದ ಆಸೆಯನ್ನು, ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಅಲ್ವಾ ಇಲ್ಲಿವರೆಗೂ. ಅದು ಯಾವುದು ಸಫಲ ಆಗಲೇ ಇಲ್ಲ. ಒಂದು ರೀತಿ ಬ್ರಹ್ಮ ನಿರಾಸನ ಆಗೋಯಿತು. ಎಲ್ಲ ಸಮಸ್ಯೆಗಳಿಗೂ ಬ್ರಿಟಿಷರೇ ಕಾರಣ ಅಂತ ದೂರ್ತಾ ಇದ್ರು. ಅವರೇನೋ ಹೊರಗಡೆ ಹೋದ್ರು. ಆದರೆ ಇದಂಥ ಸಮಸ್ಯೆಗಳು ಬಗೆಹರಿಸ್ತಾ ಪರಿಹಾರ ಸಿಕ್ಕಿದ್ವಾ? ಇಲ್ಲ. ಎಲ್ಲ ಸಮಸ್ಯೆಗಳು ಹಾಗೇ ಇದ್ದಾವೆ. ಹಾಗೆ ನೋಡೋಕ್ಕೋದ್ರೆ ಇನ್ನೂ ಉಲ್ಬಣ ಆಗಿದೆ. ಬಡತನದಲ್ಲಿ ನರಳ್ತಾ ಇದ್ದಾರೆ ಜನಗಳು. ತಿನ್ನೋದಕ್ಕಿಲ್ಲ, ಹಸಿವು, ಸಂಕಟ ಉಳ್ಳವರು ಇನ್ನೂ ದಬ್ಬಾಳಿಕೆ, ಶೋಷಣೆಗಳನ್ನು ಮಾಡ್ತಾನೇ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಜೀವನದ ಮೌಲ್ಯಗಳು, ಬದುಕು ಸ್ವೀಕಾರಾರ್ಹ, ಪ್ರಕೃತಿಯ ಆರಾಧನೆ, ಕುಟುಂಬ ಆಗಿರಬೇಕು. ಇನ್ನು ಪ್ರಗತಿಶೀಲರು ಸಮಾಜವನ್ನೇ ಕೇಂದ್ರ ವಸ್ತುವನ್ನಾಗಿ ಇಟ್ಕೊಂಡು ಬರೀತಾರೆ. ಅವರು ಕೂಡ ಬದುಕು ಸ್ವೀಕಾರಾರ್ಹ ಅಂತಲೂ ಬರೆದ್ರಲ್ವಾ. ಆದರೆ ಇದು ಯಾವುದು ವಾಸ್ತವಿಕತೆಗೆ ಹತ್ತಿರ ಇಲ್ಲ. ಮನುಷ್ಯನ ಅಂತರಂಗವನ್ನು ಹೊಕ್ಕು ಅಲ್ಲಿ ಏನು ನಡೀತಿದೆ, ಅವನಿಗೆ ಏನು ಅವಶ್ಯಕತೆ ಇದೆ, ಅದನ್ನು ನಾವು ಸಾಹಿತ್ಯದ ವಸ್ತುವಾಗಿಸಬೇಕು ಅಂತ ನವ್ಯ ಸಾಹಿತಿಗಳು ಹೋರಾಡ್ತಾರೆ. ವ್ಯಕ್ತಿನಿಷ್ಠವಾಗಿರುವಂಥ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಆದರೆ ಇವ್ರು ಮಾಡಿರುವಂಥ ಒಂದು ದೊಡ್ಡ ಲೋಪ ಏನು ಅಂದರೆ ವಾಸ್ತವಿಕತೆಯನ್ನೇ ಮರೆತುಬಿಡ್ತಾರೆ. ಅಸಂಗತ ನಾಟಕಗಳ ರಚನೆ ಆಗುತ್ತೆ. ಅಸಂಗತ ಅಂದರೆ ಯಾವುದು ಅಂದ್ಕೊಂಡ ಹಾಗೆ ನಡೆಯೋದಿಲ್ಲ. ಅಲ್ಲಿ ಏನಿದೆಯೋ ಅದೇ ಥರನೇ ನಡೆಯೋದಿಲ್ಲ. ನಮಗೆ ಊಹೆಗೆ ನಿಲುಕದ್ದು ನಡೀತದೆ ಅನ್ನೋದೇ ಅಸಂಗತ. ಇಂಥ ನಾಟಕಗಳು ಈ ನವ್ಯತೆಯಲ್ಲಿ ರಚನೆಯಾಗುತ್ತೆ. ಕುಂಟ ಕುರವತಿ ಇರ್ಬೋದು, ಕೊಡೆಗಳು, ಇದೆಲ್ಲ ಅಸಂಗತ ನಾಟಕಗಳು. ಇಲ್ಲಿ ಪ್ರಮುಖವಾಗಿ ಕತೆ, ಕಾದಂಬರಿ, ಕಾವ್ಯ, ವಿಮರ್ಶೆ, ನಾಟಕ ಪ್ರಕಾರಗಳು ಹೆಚ್ಚು ಪ್ರಚಲಿತದಲ್ಲಿ ಬರ್ತವೆ. ವ್ಯಕ್ತಿಯೇ ಪ್ರಧಾನ ಪಾತ್ರವಾಗಿ ಕಾಣಿಸ್ಕೊಳ್ಳೋದ್ರಿಂದ ಮನುಷ್ಯನ ಅಸ್ತಿತ್ವ, ಕಾಮ, ಸಾವು, ಭ್ರಮನಿರಸತನ, ಸಿನಿಕತನ, ಬದುಕಿನ ವಿಶ್ಲೇಷಣೆ, ಆತ್ಮದ ಅಂತರಂಗಕ್ಕಿಳಿದು ಒಳಗಿನ ಹುಡುಕಾಟದ ಮಾಧ್ಯಮವಾಗಿ ಕವಿಗಳು ಕಾವ್ಯವನ್ನು ಮಾಡ್ಕೊತಾರೆ. ಜೀವನ ಅಂದರೆ ಏನು ಅಂತ ಯೋಚನೆ ಮಾಡ್ತಿದ್ದವನು ಈಗ ಸಾವಿನ ಬಗ್ಗೆ ಯೋಚನೆ ಮಾಡುವಂಥ ರೀತಿಯಲ್ಲಿ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಲಂಕಾರಿಕ ಭಾಷೆಯ ಬದಲಾಗಿ ನೇರ ನುಡಿ, ಆಡಂಬರವಿಲ್ಲದ ಮಾತು, ವಚನ ರೂಪ, ಭಾಷೆಯಲ್ಲಿ ಹರಿತವಾಗಿರುವಂಥ ವಿಡಂಬನೆಯನ್ನು ತಗೊಂಡ್ಬರ್ತಾರೆ.
ನವೋದಯ ಕಾವ್ಯಕ್ಕೆ ಭಾರತ ಸ್ವಾತಂತ್ರ್ಯ ಚಳುವಳಿಯೇ ಪ್ರೇರಣೆಯಾದರೆ ಸ್ವತಂತ್ರ ದೊರೆತ ನಂತರ ಉಂಟಾಗಿರುವಂಥ ಬ್ರಹ್ಮನಿರಸನ ನವ್ಯ ಕಾವ್ಯಕ್ಕೆ ವಸ್ತುವಾಗುತ್ತೆ. ನವೋದಯದಲ್ಲಿ ಸಾಮಾಜಿಕ ಬದುಕಿಗೆ ಮಹತ್ವ ಕೊಟ್ಟರೆ, ನವ್ಯದ ಸಂದರ್ಭದಲ್ಲಿ ವ್ಯಕ್ತಿಯ ವೈಯಕ್ತಿಕ ಜಗತ್ತಿನ ಅಂತರಂಗದ ಜಗತ್ತು ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಭಾವನೆಯ ಜೊತೆಗೆ ಬುದ್ಧಿಗೂ ಪ್ರಾಧಾನ್ಯತೆ ಸಿಕ್ಕಿ ಪ್ರಜ್ಞೆ ಪರಿಸರಗಳ ನಡುವೆ ಜಾಸ್ತಿಯೇ ಬಿರುಕು ಕಂದರ ಸೃಷ್ಟಿಯಾಗುತ್ತೆ. ಲೈಂಗಿಕತೆ ಮತ್ತು ಅನೈತಿಕತೆಯ ಅತಿಯಾದ ವಿಜೃಂಭಣೆ ಮನಸ್ಸಿಗೆ ವಿಶಿಷ್ಟ ಮಹತ್ವವನ್ನು ನೀಡಿದ್ದು, ದೇವರು, ಧರ್ಮ, ಜಾತಿ, ಮತ ನಿರಾಕರಣೆ, ರೂಪ, ಸಂಕೇತ ಮತ್ತು ಪ್ರತಿಮೆಗಳ ಮೂಲಕ ಕವಿ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಪ್ರಗತಿಶೀಲರು ಸಮಾಜದ ಸಮಸ್ಯೆಗಳನ್ನು ಭಾವುಕ ನೆಲೆಯಲ್ಲಿ ನೋಡ್ತಾರೆ, ಅತಿಯಾದ ಸರಳೀಕರಣ ಮಾಡಿ ತನ್ನ ಅವನತಿಯನ್ನು ತಾನೇ ಕಂಡ್ಕೊಳ್ತಾರಲ್ವಾ, ಇವರು ಕೂಡ ಅಂಥದ್ದೇ ಹಾದಿಯನ್ನು ಹಿಡಿತಾರೆ. ತಮ್ಮ ಕಾವ್ಯಗಳಲ್ಲಿ ಮಣ್ಣಿನ ವಾಸನೆಯನ್ನು ತರಬೇಕು ಅಂತ ಹೇಳ್ತಾರೆ. ಅಂದರೆ ಇದ್ದದ್ದನ್ನ ಇದ್ದ ಹಾಗೆ ವಾಸ್ತವತೆಯಲ್ಲಿ ನಿರೂಪಿಸಬೇಕು ಅಂತ ಹೇಳ್ತಾರೆ. ಆದರೆ ಹೇಳೋ ಹಾಗೆ ನಡ್ಕೊಳ್ಳೋದೇ ಇಲ್ಲ. ನವ್ಯ ಕಾವ್ಯ ಸಾಮಾನ್ಯ ಓದುಗನಿಗೆ ಕಬ್ಬಿಣದ ಕಡಲೆ ರೀತಿಯಲ್ಲಿ ಪರಿಣಮಿಸ್ಬಿಡುತ್ತೆ. ಯಾಕೆ? ಅತಿಯಾಗಿರುವಂತಹ ರೂಪಕಗಳ ಬಳಕೆ ಮಾಡಿರ್ತಾರೆ, ಸಂಕೇತ ಪ್ರತಿಮೆಗಳ ಬಳಕೆ ಮಾಡ್ತಾರೆ. ಅದರಲ್ಲೂ ಹೆಚ್ಚಾಗಿ ಪೌರಾಣಿಕ ಪ್ರತಿಮೆಗಳನ್ನೇ ಹೆಚ್ಚೆಚ್ಚಾಗಿ ಬಳಕೆ ಮಾಡ್ತಾರಲ್ವಾ, ಇದು ಸಾಮಾನ್ಯ ಓದುಗನಿಗೆ ತುಂಬ ಕಷ್ಟ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಇದು ಯಾಕೆ ಹಿಂಗಾಯ್ತು ಹೇಳಿ? ಇದನ್ನು ಮೊದಲೇ ಪ್ರೊಫೆಸರ್ ಪೊಯೆಟ್ರಿ ಅಂತ ಕರಿತೀವಲ್ವ, ಅವರು ಓದ್ಕೊಂಬಂದಿರೋಂತಹ ಎಲ್ಲ ಪಾಂಡಿತ್ಯವನ್ನು ಈ ಕಾವ್ಯದಲ್ಲಿ ತೋರಿಸ್ತಾ ಇದ್ರು ಅಂತ ಅನಿಸುತ್ತೆ. ಏನೇ ಆದರೂ ಇಲ್ಲೂ ಕೂಡ ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರುವಂತಹ ಸಾಹಿತ್ಯ ಸೃಷ್ಟಿಯಾಗಿದೆ. ಇಂತಹ ಅಪಾರ ಕೊಡುಗೆಯನ್ನು ಕೊಟ್ಟಿರುವಂತಹ ಕವಿಗಳು ಯಾರ್ಯಾರು ಅಂತ ನೋಡೋದಾದರೆ, ಕರಾವಳಿ ಪ್ರದೇಶದ ಕಡೆ ಗೋಪಾಲಕೃಷ್ಣ ಅಡಿಗರಂತೆ ಗಂಗಾಧರ ಚಿತ್ತಾಲರು, ವಿ.ಜಿ. ಭಟ್ಟ ಅವರು, ಅರವಿಂದ ನಾಡಕರ್ಣಿ, ಕೆ.ವಿ. ತಿರುಮಲೇಶ ಅವರು, ಭೀಮನ ಗೌಡರ, ನಾ ಮೊಗಸಾಲೆ, ವೇಣುಗೋಪಾಲ. ಮುಂಬೈ ಕರ್ನಾಟಕದಲ್ಲಿ ವಿ.ಕೃ. ಗೋಕಾಕ್ರವರು, ಚನ್ನವೀರ ಕಣವಿಯವರು, ಸೂರಂ ಯಕ್ಕುಂಡಿ, ಚಂದ್ರಶೇಖರ ಕಂಬಾರರು, ಚಂದ್ರಶೇಖರ ಪಾಟೀಲರು, ಸಿದ್ಧಲಿಂಗ ಪಟ್ಟಣಶೆಟ್ಟಿ. ನಮ್ಮ ಬೆಂಗಳೂರು ಮೈಸೂರು ಕಡೆ ರಾಮಚಂದ್ರ ಶರ್ಮ, ಎಂ ಅಕ್ಬರ್ ಅಲಿ, ಜಿ.ಎಸ್. ಶಿವರುದ್ರಪ್ಪ, ಕೆ.ಎಸ್. ನೀಸರ್ ಅಹಮದ್, ಕೆ.ಎಸ್. ನರಸಿಂಹಸ್ವಾಮಿ, ಯು.ಆರ್. ಅನಂತಮೂರ್ತಿ, ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ, ಲಂಕೇಶ್ ಅವರು, ಎಚ್.ಎಸ್. ವೆಂಕಟೇಶ್ ಮೂರ್ತಿ ಮೊದಲಾದವರು ನವ್ಯ ಕವಿಗಳು ಅಂತ ಗುರುತಿಸ್ಕೊಂಡಿದ್ದಾರೆ. ಇವರಿಷ್ಟೇ ನವ್ಯ ಕವಿಗಳ ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ. ನೋಡಿ, ಇವರಲ್ಲಿ ಬೇರೆ ಬೇರೆ ಸಾಹಿತ್ಯದಲ್ಲೂ ರಚನೆ ಮಾಡಿದ್ದಾರೆ ಈ ಕವಿಗಳು. ಇದೇ ಥರನೇ ಬೇರೆ ಸಾಹಿತ್ಯಗಳು ಕೂಡ ನವ್ಯತೆಯ ಧೋರಣೆಯನ್ನು ಹೊತ್ಕೊಂಡು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಅಂಥವರಲ್ಲಿ ಹೈದರಾಬಾದ್ ಕರ್ನಾಟಕದ ಕಡೆ ಚಂದ್ರಕಾಂತ ಕಾಸನೂರ, ಶಿವಶರಣ ಪಾಟೀಲ ಜಾವಳಿ, ಶಾಂತರಸ, ಪ್ರಭುರಾಜ ಅಣಕಲ್, ಗಿರಡ್ಡಿ ಗೋವಿಂದರಾಜು ಅವರು, ಶಾಂತಿನಾಥ ದೇಸಾಯಿ, ಯಶವಂತ ಚಿತ್ತಾಲರು, ತಿರುಮಲೇಶ್, ಎ.ಕೆ. ರಾಮಾನುಜನ್, ಗಿರೀಶ್ ಕಾರ್ನಾಡ್ ಅವರು ವಿಪುಲವಾಗಿರುವಂತಹ ಸಾಹಿತ್ಯವನ್ನು ನಮ್ಮ ಮಾಡ್ರನಿಸಮ್ನ ತಾತ್ವಿಕ ನೆಲೆಯ ಮೇಲೆ ನಿರ್ಮಾಣವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ಆ ಪಾಶ್ಚಾತ್ಯ ಕವಿಗಳು ಅಲ್ಲಿನ ರಾಜಕೀಯ ಪರಿವರ್ತನೆಗಳಿಂದ ಬೇಸತ್ತು ಮತ್ತೆ ಅಂತಹ ಘನಘೋರ ಯುದ್ಧ ನಡಿಬಾರ್ದು, ಪ್ರಪಂಚವನ್ನು ಉಳಿಸ್ಬೇಕು, ನಮ್ಮತನವನ್ನು ಉಳಿಸ್ಕೊಬೇಕು, ಈ ಜಾಗತಿಕ ವಲಯದಲ್ಲಿ ನಡೆದಿರುವಂತಹ ಕೈಗಾರಿಕಾ ಕ್ರಾಂತಿ ಆಗಿರ್ಬೋದು, ಆಧುನಿಕ ಆವಿಷ್ಕಾರಗಳ ಹಿನ್ನೆಲೆಯಲ್ಲಿ ಮನುಷ್ಯನಿಗೆ ಒಂದು ರೀತಿ ಜಗತ್ತು ತುಂಬ ಚಿಕ್ಕದಾಗಿದೆ ಅನ್ನೋದಕ್ಕೆ ಶುರುವಾಗೋಯಿತು. ಇದರ ಪರಿಣಾಮವಾಗಿ ವ್ಯಕ್ತಿಯನ್ನು ಆವರಿಸ್ಕೊಂಡಿರುವಂತಹ ಸಿನಿಕತನ, ಅನಾಥತೆ, ಒಂಟಿತನ, ನೋವು, ಹತಾಶೆ ಆತ್ಮರತಿಯಾಗಿ ಮಾರ್ಪಟ್ಟು ವಾಸ್ತವದ ನೆಲೆಯನ್ನು ಮೀರಿದಂತಹ ಸಾಹಿತ್ಯಕ್ಕಿಂತ ಪ್ರತಿನಿತ್ಯದ ಹತಾಶೆ, ಸೋಲನ್ನು ಸಾಹಿತ್ಯದಲ್ಲಿ ಪ್ರತಿಬಿಂಬಿಸುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸಿಕೊಂಡಿದ್ದರ ಪರಿಣಾಮವೇ ಈ ನವ್ಯ ಅಥವಾ ಮಾಡರ್ನಿಸಮ್ನ ಉದಯಕ್ಕೆ ಕಾರಣ ಆಯಿತು. ಸ್ವತಂತ್ರ ದೊರೆತ ನಂತರ ಉಂಟಾಗಿರುವಂಥ ಬ್ರಹ್ಮನಿರಸನ ಕಾವ್ಯದ ವಸ್ತುವಾಗಿ ಪರಿಣಮಿಸಿತು. ಕಾವ್ಯ, ಕಥೆ, ಕಾದಂಬರಿ ಪ್ರಕಾರಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರ ಮೂಲಕ ಉತ್ತಮ ಕೃತಿಗಳನ್ನು ಕೊಡುಗೆಯಾಗಿ ಕೊಡ್ತಾರೆ. ಈ ರೀತಿಯಾಗಿ 1950ರಿಂದ 1975ರವರೆಗಿನ 25 ವರ್ಷಗಳ ಅವಧಿಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಕನ್ನಡ ಕಾವ್ಯ ಲೋಕಕ್ಕೆ ತನ್ನದೇ ಆಗಿರುವಂಥ ವಿಶಿಷ್ಟವಾಗಿರುವಂಥ ಕೊಡುಗೆಯನ್ನು ಈ ನವ್ಯ ಸಾಹಿತ್ಯ ಕೊಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ. ನೆಕ್ಸ್ಟು ದಲಿತ ಬಂಡಾಯ ಸಾಹಿತ್ಯ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿವರೆಗೂ ಹೇಳಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.